ವಿಷಯನ ನಾನು ಹೇಳೋದಲ್ಲ, ನೀವು ಹೇಳಬೇಕು. ಮಧುರ ಬಂದಿದ್ದಾಳ ಅಲ್ಲಿ? ಇದೇನು ಹೀಗೆ ಕೇಳ್ಬಿಟ್ರೆ? ನಿಮಗೆ ಗೊತ್ತಿಲ್ವ ಸಾಹೇಬ್ರೆ? ಅಲ್ಲ, ನನ್ಗೆ ವಿಷಯ ಗೊತ್ತು. ನೀವು ಹೇಗಿದ್ದೀರ ಮಾವ? ನನಗೇನಾಗಿದೆ? ಗುಂಡ್ಕಲ್ ಥರ ಇದ್ದೀನಿ ಮಾವ. ನಾನೀಗ ಗಾಬರಿ ಆಗಲೇಬೇಕಾಗಿದೆ. ಏನಾಯ್ತು ಸಾಹೇಬ್ರೆ? ಮಧುರ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಬಂದಿದ್ದಾಳೆ. ಇದನ್ನ ಮಧುರನೇ ನಂಗೆ ಹೇಳಿದ್ದು. ಅಲ್ಲ ಮಾವ, ನೀವು ಹುಷಾರಾಗಿರ್ಬೇಕಾರೆ ಅವ್ಳು ಸುಳ್ಳು ಹೇಳ್ಬಿಟ್ಟು ಯಾಕೆ ಅಲ್ಲಿ ಬರಬೇಕು? ಇದರಿಂದ ಅವ್ಳಿಗೆ ಏನು ಸಿಗತ್ತೆ ಹೇಳಿ? ನನಗೂ ಗೊತ್ತಿಲ್ಲ ಸಾಹೇಬ್ರೆ. ನೀವು ಹೇಳಿದ್ಮೇಲೆ ನನಗೂ ಅನುಮಾನ ಶುರು ಆಗ್ತಾ ಇದೆ. ಆ ವಿಧಿಯಾಟದ ಮುಂದೆ ಸಾಹೇಬ್ರು ಕೂಡ ಕೈ ಕಟ್ಕೊಂಡು ಕೂರೋ ಹಾಗಾಗೋಯ್ತು. ಅವ್ರ ಮನೆತನ, ಅವ್ರ ಮರ್ಯಾದೆ ಬಗ್ಗೆ ಮಾತಾಡೋಕೆ ಯೋಗ್ಯತೆನೇ ಇಲ್ಲ ಪ್ರಕಾಶ. ಅಂಥವ್ರ ಮನೆ ಬೆಳಗೋದಕ್ಕೆ ನಾನು ಅಕ್ಕ ಕಿತ್ತಾಡ್ಬಿಟ್ವಿ. ಆ ಮನ್ಸುಗಳು ಎಷ್ಟು ನೋವಾಗಿರಲ್ಲ. ಒಂದ್ ಮಾತು ಹೇಳ ಪ್ರಕಾಶ, ಸಾಹೇಬ್ರ ಕುಟುಂಬಕ್ಕೆ ಸಾಹೇಬ್ರ ಕುಟುಂಬನೇ ಸಾಟಿ, ಮತ್ಯಾರು ಅಲ್ಲ. ಎಷ್ಟೋ ವರ್ಷಗಳಿಂದ ಆಳಿದ ದೇವರಾಜ್ ಕುಟುಂಬ ಎಲ್ಲಿ? ಒಪ್ಪತ್ತಿನ ಊಟಕ್ಕೂ ಯೋಚನೆ ಮಾಡ್ತಾ ಇದ್ದ ಮೂರ್ತಿಗಳ ಕುಟುಂಬ ಎಲ್ಲಿ ಪ್ರಕಾಶ? ಏನಂತ ಹೋಲಿಕೆ ಮಾಡೋದು? ನೀವೊಂದು ಸಣ್ಣ ಉದಾಹರಣೆ ಕೊಡ್ಲಾ? ಆನೆ, ಇರುವೆ, ಕೃಷ್ಣ, ಕುಚೇಲ, ಸಾಗರ ಒಂದು ಸಣ್ಣ ಹಳ್ಳ, ವಜ್ರ, ಕಬ್ಬಿಣ, ಅರಮನೆ, ಗುಡ್ಸ್ಲು. ಹೇಳ್ತಾ ಹೋದ್ರೆ ಸುಮಾರಿದೆ ಪ್ರಕಾಶ. ಅಂಥವ್ರ ಸೇವೆಗಂತ ಅಕ್ಕ ಹೊರಟ್ಲು. ಆದ್ರೆ ಅವಳ ಕೈಯಲ್ಲಿ ಸೇವೆ ಮಾಡೋಕೆ ಆಗ್ಲಿಲ್ಲ. ಅವಳ ಸ್ಥಾನ ತುಂಬೋಕೆ ಅಂತ ನಾನು ಹೊರಟೆ. ಅದು ನನ್ನ ಕೈಯಿಂದ ಆಗ್ಲಿಲ್ಲ. ಯಾವ ಅಕ್ಕ ತಂಗಿಯ ಜೀವನದಲ್ಲಿ ಏನ್ ನಡಿಬಾರ್ದಾಗಿತ್ತೋ ಅದು ನಮ್ಮ ಜೀವನದಲ್ಲಿ ನಡೆದು ಹೋಯ್ತು. ಅಕ್ಕ ತಂಗಿಯರಾಗಿರ್ಬೇಕಾದವರು ಸೌತಿಯರಾಗ್ಬಿಟ್ವಿ. ದಿನದಿಂದ ದಿನಕ್ಕೆ ನಮ್ಮ ಮಧ್ಯೆ ಮತ್ಸರ ಜಾಸ್ತಿ ಆಗ್ತಾ ಹೋಯ್ತು. ಆದ್ರೆ ಅನುಭವಿಸಿದ್ದು ಸಾಹೇಬ್ರ ಕುಟುಂಬ. ಅದಕ್ಕೆ ನೀನೇನೋ ತೀರ್ಮಾನ ಮಾಡ್ಕೊಂಡಂಗಿದೆ. ಹೇಳು ಮಧುರ, ಏನ್ ತೀರ್ಮಾನ ಮಾಡಿದ್ಯಾ? ಹೇಳ್ತೀನಿ ಪ್ರಕಾಶ. ನಾನೇನ್ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಂಗೆ ನಂಬೋಕೆ ಆಗ್ತಾ ಇಲ್ಲ ಸಾಹೇಬ್ರೆ. ನಮ್ಮ ಮಧುರ ಈ ರೀತಿ ಸುಳ್ಳು ಹೇಳಿ ಬಂದಿದ್ದಾಳ? ಹೌದು ಮಾವ, ಮಧುರ ಯಾಕೆ ಈ ರೀತಿ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನೀವೇ ಒಂದ್ಸತಿ ಕೇಳ್ತೀರಾ ಅವಳಿಗೆ? ಅಷ್ಟೇ ಅಲ್ಲ ಮಾವ, ನಾನು ಬೆಳಿಗ್ಗೆಯಿಂದ ಅವಳಿಗೆ ಫೋನ್ ಮಾಡ್ತಾ ಇದ್ದೀನಿ. ಅವಳು ನನ್ನ ಫೋನೇ ಪಿಕ್ ಮಾಡ್ತಾ ಇಲ್ಲ. ಯಾಕೋ ನಿನ್ನ ತುಂಬಾ ನೋಡ್ಬೇಕು ಅನಿಸ್ತಿತ್ತು, ಅದಕ್ಕೆ ಬಂದ್ಬಿಟ್ಟೆ. ಅಮ್ಮಂಗೆ ಹೇಳ್ಬಿಟ್ಟೆ ಬಂದೆ. ಅಮ್ಮನೇ ಹೋಗು ಅಂತ ಹೇಳಿದ್ರು. ಇನ್ ಮುಂದೆ ಇದೇ ನನ್ನ ಅರಮನೆ ಅಲ್ವಾ? ನಾನು ಅಲ್ಲಿಗೆ ಹೋಗೋದೇ ಇಲ್ಲ, ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಯಾರ ನೆಮ್ಮದಿನೂ ಕಿತ್ಕೋಬಾರ್ದಲ್ವೇನಪ್ಪ? ಮತ್ ಸಂಬಂಧದ ಮಧ್ಯೆ ಮೂರನೇ ಪ್ರವೇಶನೂ ಆಗ್ಬಾರ್ದಲ್ವೇನಪ್ಪ? ಅವನನ್ನ ಕಳ್ಸಕ್ಕೆ ನಾನು ಅವ್ರ ಮನೆಗೆ ಹೋದ್ರೆ ತಾನೆ ನಾನು ಅವ್ರ ಮನೆಗೆ ಹೋದ್ರೆ ತಾನೆ ಸಾಹೇಬ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಪ್ರಕಾಶ. ಅವರು ಕೂಡ ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ಒಂದು ಕ್ಷಣನೂ ನನ್ನ ಕೈಲಿ ಇರಕ್ಕಾಗಲ್ಲ.
ಸಾಹೇಬ್ರು ನನ್ನ ಪ್ರೀತಿಸ್ತಾ ಇರೋದಕ್ಕೆ ದೇವ್ರು ಕೊಟ್ಟು ವರನ ಅಥವಾ ಶಾಪನ ಅಂತ ನಂಗೆ ಒಂದು ಗೊತ್ತಾಗ್ತಿಲ್ಲ ಪ್ರಕಾಶ. ಅವ್ರು ನನ್ನ ಅಷ್ಟು ಇಷ್ಟಪಡ್ತಾರೆ ಅಂತ ಖುಷಿ ಪಡ್ಲಾ ಅಥವಾ ಅವ್ರು ಇಷ್ಟಪಡ್ತಿರೋದಕ್ಕೆ ಅಕ್ಕ ನನ್ನ ದ್ವೇಷಿಸ್ತಿದ್ದಾಳೆ ಅಂತ ದುಃಖ ಪಡ್ಲಾ? ಸಮಾಧಾನ ಮಾಡ್ಕೊ ಮಧುರ. ಸಮಾಧಾನ ಆಗಲ್ಲ ಪ್ರಕಾಶ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದು ಶಾಶ್ವತವಾಗಿ ನಾನು ಮನೇನ ಬಿಟ್ಟು ಬಂದ್ಬಿಟ್ಟೆ. ಮಧುರ, ಏನು ಹೇಳ್ತಿದೀಯ ನೀನು? ಹೌದು ಪ್ರಕಾಶ್, ನಾವನ್ನ ಮನೆ ತೊರೆದು ಬಂದ್ಬಿಟ್ಟೆ. ನಿಮ್ ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ? ಜೀವನ ಅಂದ್ರೆ ಏನು ಅನ್ಕೊಂಡಿದ್ಯಾ? ಹುಡುಗಾಟ ಅಲ್ಲ. ಒಂದು ಹೆಣ್ಣು ಗಂಡನ್ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿನಗೆ? ಆದ್ರೆ ಅಕ್ಕ, ಗಂಡಸರು ಮದ್ವೆ ಅಂದ್ರೆ ಯಾವುದು ಇಷ್ಟ ಇರ್ಲಿಲ್ಲ ಅವಳಿಗೆ. ಅಂತೊಳಗೆ ಹೋಗಿ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟೋಗಿ ಮಾಡಿದ್ದು ನಾನು ಪ್ರಕಾಶ. ನಾನೇ ಅವಳ ಜೀವನ ಹಾಳು ಮಾಡ್ಲಾ? ಇಲ್ಲ. ಅದಕ್ಕೆ ನಾನು ಈ ನಿರ್ಧಾರ ಮಾಡಿದ್ದು. ನಾನು ಅದೇ ಮನೇಲಿ ಇದ್ದಿದ್ರೆ ಅವರು ಅಕ್ಕನ ಅವಾಯ್ಡ್ ಮಾಡ್ತಾನೆ ಇರ್ತಾರೆ. ಒಬ್ಳಿಗೆ ಸಿಗ್ಬೇಕಾಗಿರೋ ಪ್ರೀತಿ ಇಬ್ರಿಗೆ ಹಂಚ್ಬೇಕಾಗತ್ತೆ. ಈಗ ಅಕ್ಕನೇ ಅವ್ರಿಗೆ ಅನಿವಾರ್ಯ ಆಗಬೇಕು. ಅಕ್ಕನೇ ಅವರು ಸೊಸೆ ಅಂತ ಸ್ವೀಕರಿಸ್ಬೇಕು. ಅದಕ್ಕೆ ನಾನು ಯಾವ ತ್ಯಾಗ ಬೇಕಾದರೂ ಮಾಡ್ತೀನಿ. ಅಕ್ಕ ಚೆನ್ನಾಗಿರ್ಲಿ ಅಂತ ನಿನ್ ಜೀವನ ತ್ಯಾಗ ಮಾಡ್ಕೊಂಡ್ ಬಂದಿದೆಯಲ್ಲ ಮಧುರ, ನಿನ್ ಬುದ್ಧಿ ಇದೆಯಾ? ಮತ್ತೇನ್ ಮಾಡ್ಬೇಕಾಗಿತ್ತು? ಅಕ್ಕ ಹೇಗಾದ್ರೂ ಇರ್ಲಿ, ನಾನು ಮಾತ್ರ ಚೆನ್ನಾಗಿರ್ಲಿ ಸಾಕು ಅಂತ ಸ್ವಾರ್ಥ ಬುದ್ಧಿ ತೋರಿಸ್ಬೇಕಾಗಿತ್ತಾ? ಅದಕ್ಕೆ ಬಿಟ್ಟು ಬರೋದೇ ಪರಿಹಾರ ಅಲ್ಲ ಮಧುರ. ನನಗೆ ಬೇರೆ ದಾರಿ ಕಾಣಲಿಲ್ಲ ಪ್ರಕಾಶ. ಮಧುರ, ಅದಕ್ಕೆ ಬೇರೆ ಏನಾದ್ರೂ ಉಪಾಯ ಮಾಡೋಣ. ದಯವಿಟ್ಟು ನಿನ್ನ ನಿರ್ಧಾರನ ವಾಪಸ್ ತಗೋ. ಮೇಘುನ್ ಕರೆಸಿ ಬುದ್ಧಿ ಹೇಳೋಣ. ಅವಳು ನಿನ್ನ ಜೊತೆ ಅನ್ಯೋನ್ಯವಾಗಿ ಇದ್ಕೊಂಡು ಹೋಗುವ ಹಾಗೆ ತಿಳಿಸೋಣ. ಎಲ್ಲ ಪ್ರಯತ್ನನೂ ಮುಗೀತು ಪ್ರಕಾಶ. ನಾನು ಇನ್ನೂ ಅಲ್ಲೇನಾದ್ರೂ ಇದ್ದಿದ್ರೆ ಮೇಘನ್ ಅಕ್ಕನ ನಾರಾಯಣಪಟ್ಟಣಕ್ಕೆ ಕಳಿಸೋ ಮಾತುಕತೆ ಆಗ್ತಾ ಇತ್ತು. ಸಾಹೇಬ್ರು ಕುಟುಂಬದವರು ವಂಶ ಬೆಳೆಸೋ ಆಸೆಲಿದ್ದಾರೆ. ಜಾತಕದ ಪ್ರಕಾರ ಮಗು ಆಗ್ಬೇಕಾರದು ನನಗಂತೆ. ಅಕ್ಕನ ಮುಂದೆ ಮಗು ಹೆತ್ತು ಅವಳನ್ನ ಬಂಜೆ ಮಾಡ್ಲಾ? ಇದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪುತ್ತೇನೋ? ಅಲ್ಲೇ ಇದ್ದು ಅವನ್ನ ಸಂಭಾಳ್ಸಕ್ ನನ್ನ ಕೈಲಿ ಆಗ್ತಿರ್ಲಿಲ್ಲ ಪ್ರಕಾಶ. ದಿನ ಅವ್ರ ಗೋಳ್ನ ನೋಡಕ್ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಇವತ್ತು ಅವ್ರ ನಂಬಿಕೆಗೆ ದ್ರೋಹ ಮಾಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಅವಳು ಈ ರೀತಿ ಹೇಳ್ದೆ ಕೇಳಿದೆ ಬಂದ್ಬಿಟ್ರೆ ನಾನೇನ್ ಅನ್ಕೋಬೇಕು ಹೇಳಿ? ಈ ವಿಷಯ ಅಮ್ಮನಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಅಮ್ಮ ಎಷ್ಟು ನೊಂದ್ಕೊಂತಾರೆ ಗೊತ್ತಾ? ಅವಳಿಗೆ ಏನೇ ಪ್ರಾಬ್ಲಮ್ ಇದ್ರು ಮನೇಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಅಷ್ಟು ಫ್ರೀಡಮ್ ನಾವು ಕೊಟ್ಟಿದ್ದೀವಲ್ವ ಅವಳಿಗೆ. ನನಗೆ ಇದೆಲ್ಲ ಏನೂ ಗೊತ್ತಿಲ್ಲ ಅಳಿ. ಅಂದ್ರೆ ನೀವು ಹೇಳಿದ್ಮೇಲೆ ನನಗೂ ಈಗ ಅನುಮಾನ ಬರ್ತಾ ಇದೆ. ನಾನು ವಿಚಾರಿಸ್ತೀನಿ ಬಿಡಿ. ನಾನು ಇಲ್ಲಿರೋದಕ್ಕಿಂತ ನಾರಾಯಣಪಟ್ಟಣಕ್ಕೆ ಹೋಗೋದು ಬೆಸ್ಟ್ ಅನ್ಸುತ್ತೆ. ಅವಳಿನ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಓ ಗಾಡ್. ಇಲ್ಲ, ಏನಪ್ಪ ದೇವ್ರೆ,
ಪ್ರೀತಿ ತೋರ್ಸೋ ಗಂಡನ್ನೇ ಬಿಟ್ಬಿಟ್ಟು ಬಂದಿದ್ದಾಳಲ್ಲ. ಎಷ್ಟು ಸುಲಭವಾಗಿ ಪ್ರೀತಿ ತುಂಬಿರೋ ಖಜಾನೆನ ತೊರೆದು ಬಂದಿದ್ಯಾ ನೀನು. ಅಷ್ಟೊಂದು ಪ್ರೀತಿಸೋ ಸಾಹೇಬ್ರು ನಿನ್ನನ್ನು ಸುಮ್ಮನೆ ಬಿಡ್ತಾರ? ಅವ್ರು ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅಂತ ಹೇಳಿದೆ. ಅಂಥದ್ರಲ್ಲಿ ಶಾಶ್ವತವಾಗಿ ನಿನ್ನನ್ನು ಬಿಟ್ಟು ಮೇಘ್ನಾ ಜೊತೆ ಸಂಸಾರ ಮಾಡಿಬಿಡ್ತಾರಾ? ಅದು ಒಂದೇ ನನಗೂ ಆತಂಕ ಕಾಡ್ತಿರೋದು ಪ್ರಕಾಶ. ಅವ್ರೇನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ? ಇಲ್ಲ, ಬಂದ್ರೆ ಬರಲಿ, ನಾನು ಅವ್ರನ್ನ ಸಂಭಾಳಿಸ್ತೀನಿ. ನೀನು ಮಾಡ್ಕೊಂಡಿರೋ ನಿರ್ಧಾರ ನಿನಗೆ ಮೆಚ್ಚುಗೆ ಆಗಬೇಕು. ನನಗಂತೂ ಇದರಲ್ಲಿ ಸ್ವಲ್ಪನೂ ನ್ಯಾಯ ಕಾಣ್ತಿಲ್ಲ. ಇಬ್ರಿಗೂ ನ್ಯಾಯ ಕೊಡಿಸೋಂಥ ವಿಷಯ ಅಲ್ಲ ಪ್ರಕಾಶ ಇದು. ಒಬ್ರು ಸೋಲ್ಬೇಕು. ನಾನು ಸೋಲ್ತೀನಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇಷ್ಟು ವರ್ಷ ನಂಬ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆನೂ ನಂಬ್ತೀನಿ. ಮಧುರ, ಮಾವನಿಗೆ ಈ ವಿಷಯ ಗೊತ್ತಿಲ್ಲ ಪ್ರಕಾಶ. ಅವ್ರ ಹತ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ಅಪ್ಪನ ಹತ್ರ ನಿಮ್ಮನ್ನು ನೋಡ್ಬೇಕು ಅಂತ ಹೇಳಿದ್ದೀನಿ. ನೋಡು, ದಯವಿಟ್ಟು ನೀನು ಕೈ ಮುಗಿತೀನಿ. ಯಾವುದೇ ಕಾರಣಕ್ಕೂ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ನೀನು ತುಂಬ ಗ್ರೇಟ್ ಮಧುರ. ನೀನೊಬ್ಬಳು ತ್ಯಾಗಮೂರ್ತಿ. ಆವತ್ತು ಅಕ್ಕನಿಗೋಸ್ಕರ ತಾಳಿ ಕಟ್ಸ್ಕೊಂಡೆ. ಆದರೆ ಈಗ ಅದೇ ನಿನ್ಗೆ ಹಗ್ಗ ಆಗ್ತಾ ಇದೆ. ಇವತ್ತು ಅಪ್ಪನಿಗೋಸ್ಕರ ಎಲ್ಲ ನೋವನ್ನ ಸಹಿಸ್ಕೋತಾ ಇದೆಯಾ? ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪ್ರಕಾಶ. ಹೊಳೆ ನರಸಿಂಹಸ್ವಾಮಿ ದಾರಿ ತೋರಿಸ್ತಾನೆ. ಅಪ್ಪ, ಅಪ್ಪ ಯಾಕೆ ಕೂತೆ? ಏನಾಯ್ತು? ಯಾಕಪ್ಪ ಕಣ್ಣಲ್ಲಿ ನೀರು? ನನ್ನ ಕಣ್ಣೀರು ನೀ ಮಾಡಿರೋ ಕೆಲಸನ ಹೇಳ್ತಾ ಇದೆ ಕಣೆ. ಕಾಣಿಸ್ತಾ ಇಲ್ವಾ? ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾ ಇದೀಯ. ಯಾಕೆ ಹಾಗೆ ಹೇಳಿದೆ ಹೇಳೆ? ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂತ ಯಾಕೆ ಹೇಳಿದೆ? ಅದರ ಬದಲು ನಮ್ಮಪ್ಪ ಸತ್ಯ ಹೋಗಿದ್ದಾರೆ ಅಂತ ಹೇಳ್ಬೇಕು. ಬದುಕಿದ್ದು ಸತ್ತ ಹಾಗೆ ಕಡೆ. ಸುಳ್ಳು ಹೇಳಿ ಬಂದ್ಬಿಟ್ಟಿಯಲ್ಲೇ ನೀನು. ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ ಹೇಳು? ಸುಳ್ಳು ಹೇಳೋದು ಏನಿತ್ತು? ನಿಮ್ಮ ಅಕ್ಕನಿಗಿಂತ ನಿನ್ನನ್ನು ಹೆಚ್ಚು ನಂಬುತ್ತಾ ಇದ್ರು ಅವರು. ನಂಬಿಕೆ ದ್ರೋಹ ಮಾಡ್ಬಿಟ್ಟು ಬಂದ್ಬಿಟ್ಟಿಯಲ್ಲೇ. ನಾರಾಯಣ್ ಪಟ್ಟದ ನರಸಿಂಹಮೂರ್ತಿ ಮಕ್ಕಳ ವಿಷಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಜನ ಮಾತಾಡ್ಕೋತಾ ಇದ್ರು. ನಿಮ್ಮಕ್ಕ ನನ್ನ ಮುಖಕ್ಕೆ ಮಸಿ ಬೆಳೆದ್ಬಿಟ್ಟು ಹೋದ್ಲು. ನೀನು ಹೊಳ್ದಾರಿನೇ ಹಿಡಿತಾ ಇದೀಯ. ಇಲ್ಲಪ್ಪ, ನಾನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ನೀನು ಕಪ್ಚುಕಿ ತರುವಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಈಗ ಮಾಡಿದ್ದಾದ್ರು ಏನು? ಯಾಕೆ ಸುಳ್ಳು ಹೇಳ್ಬಿಟ್ಟು ಬರ್ಬೇಕಾಗಿತ್ತು? ಅವನೇನು ಸಾಮಾನ್ಯ ಜನನ? ಇದರಿಂದ ನೀ ಸಾಧಿಸಿದ್ದಾದ್ರು ಏನು? ಏನೇ ಹೇಳು ಹೇಳು.
ಹೇಳ್ತೀನಪ್ಪ, ಎಲ್ಲ ವಿಷಯನೂ ಹೇಳ್ತೀನಿ. ವಿಕ್ರಮ್, ಏನಾಯ್ತಪ್ಪ? ಯಾಕೆ ಇಷ್ಟೊಂದು ಗಾಬರಿಯಿಂದ ಹೋಗ್ತಾ ಇದ್ಯಾ? ಮಧುರ ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಊರಿಗೆ ಹೋಗಿದ್ದಾಳಮ್ಮ. ಸುಳ್ಳ? ಏನಂತ? ಮಾವನ್ಗೆ ಹುಷಾರಿಲ್ಲದೆ ಸುಳ್ಳಮ್ಮ. ಮತ್ತೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಅವ್ರಿಗೇನು ಆಗಿಲ್ಲ. ನಾನು ಇವಾಗ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀನಮ್ಮ. ಅವಳು ನಂಗೊಂದು ಫೋನ್ ಮಾಡದೆ ಹೋಗಿದ್ದಾಳಮ್ಮ. ನಂಗೆ ಅದೇ ಅನುಮಾನ ಆಗ್ತಾ ಇರೋದು. ಸುಳ್ಳು ಹೇಳ್ಬಿಟ್ಟು ಹೋಗುವಂಥದ್ದು ಏನಾಗಿದೆ ವಿಕ್ರಮ್ ಅವಳಿಗೆ? ಯಾರು ಗೊತ್ತಮ್ಮ, ಈ ಮನೇಲಿ ನನಗೆ ಗೊತ್ತಿಲ್ದಂಗೆ ಏನೇನೋ ನಡೀತಾ ಇದೆ. ಮಧುರಂಗೆ ಫೋನ್ ಮಾಡ್ಬಿಟ್ಟು ಕೇಳು, ನಮಗೆ ಸುಳ್ಳು ಹೇಳ್ಬಿಟ್ಟು ಹೋಗುವಂಥ ಅವಶ್ಯಕತೆ ಏನಿತ್ತು ಅಂತ. ಅಮ್ಮ ಬೆಳಿಗ್ಗೆಯಿಂದ ಒಂದು 10 ಸತಿ ಫೋನ್ ಮಾಡ್ಬಿಟ್ಟಮ್ಮ. ಅವ್ಳು ಫೋನು ಪಿಕ್ ಮಾಡ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಅದಾದ್ಮೇಲೆ ನನ್ನ ಮಾವನಿಗೆ ಫೋನ್ ಮಾಡಿದ್ದು. ನಂಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಅಮ್ಮ. ವಿಕ್ರಮ್, ನೀನ್ ಟೆನ್ಷನ್ ಮಾಡ್ಕೋಬೇಡ. ಮಧುರ ಕಾರಣ ಇಲ್ಲದೆ ಹೀಗೆಲ್ಲ ಮಾಡೋಳಲ್ಲ. ಲಾಸ್ಟ್ ಟೈಮ್ ಇದೇ ಥರ ಮಾಡಿದ್ಲಮ್ಮ. ನನಗೆ ಹೇಳ್ದೆ ಕೇಳ್ದೆ ಊರಿಗೆ ಹೋಗಿದ್ಲು. ಈ ಸರಿನೂ ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಮಧುರ ಮನೆ ಬಿಟ್ಬಿಟ್ಟು ಹೋಗಿದ್ದಾಳೆ ಅಂತನಾ? ಅವಳು ಲಗೇಜ್ ತಗೊಂಡು ಮನೆಯಿಂದ ಹೊರಡ್ಬೇಕಾದ್ರೆ ನನ್ಗೊಂಥರ ಸಂಕಟ ಆಗ್ತಾ ಇತ್ತು ವಿಕ್ರಮ್. ನಾನು ಅವಳನ್ನ ಹೋಗಕ್ಕೆ ಬಿಡಬಾರ್ದಾಗಿತ್ತು. ಅವಳು ಯಾವುದೇ ಥರ ತಪ್ಪು ನಿರ್ಧಾರ ತೊಗೊಳೋದಕ್ಕೆ ನಾನು ಬಿಡಲ್ಲಮ್ಮ. ನಾನು ಹೀಗೆ ನಾರಾಯಣಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ವಿಕ್ರಮ್, ಇಷ್ಟೊತ್ತಲ್ಲಿ ಹೋಗ್ಬೇಡ ಕಣೋ, ಬೆಳಿಗ್ಗೆ ಹೋಗುವಂತೆ. ಮಾವನ್ಗೆ ನಿಜವಾಗ್ಲೂ ಹುಷಾರಿಲ್ಲ ಅಂದಿದ್ದಿದ್ರೆ ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲಮ್ಮ. ಆದರೆ ಇವಳು ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಮಧುರ ಇಲ್ದಂಗೆ ನನ್ನ ಕೈಲಿ ಒಂದು ರಾತ್ರಿನೂ ಇರೋಕ್ಕಾಗಲ್ಲಮ್ಮ. ಪ್ಲೀಸ್, ನಾನು ನಾರಾಯಣಪಟ್ಟಣಕ್ಕೆ ಹೋಗ್ತೀನಮ್ಮ. ವಿಕ್ರಮ್, ಹುಷಾರಾಗಿ ಹೋಗ್ಬಿಡ್ ಬಾ. ಅವನಿಗೆ ಹುಷಾರಿಲ್ಲ ಅಂತ ಮಧುರ ಸುಳ್ಳು ಹೇಳಿ ಹೋಗಿರೋದು ಸಾಹೇಬ್ರಿಗೆ ಗೊತ್ತಾಗೋಗಿದೆ. ಅಪ್ಪನೇ ಫೋನ್ ಮಾಡಿ ಹೇಳಿರ್ಬೇಕು. ನಮ್ಮ ಅಪ್ಪನೇ ನನ್ನ ಪಾಲಿಗೆ ಶತ್ರು ಆಗೋದ್ರು. ಇವ್ರು ಬರೀ ಇಷ್ಟೊತ್ತಲ್ಲಿ ಹೊರಟಿದ್ದಾರೆ. ಆ ಮಧುರನ್ ಮೇಲೆ ಇವ್ರಿಗೆ ಯಾಕೆ ಇಷ್ಟು ಅನುಕಂಪ? ನನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಹೇಳ್ತೀನಪ್ಪ, ನಿನಗೆಲ್ಲ ವಿಷಯನೂ ಹೇಳ್ತೀನಿ. ಆ ಮನೆಗೆ ಸೊಸೆಯಾಗಿರ್ಬೇಕಾದವಳು ನಾನಲ್ಲ. ಬೇಗನ ಅಕ್ಕನೇ ಆ ಮನೆಗೆ ಸೊಸೆ ಆಗ್ಬೇಕಾದವಳು. ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನನ್ನ ಎದೆ ಒಡೆದೋಗುತ್ತೆ. ಎಲ್ಲ ಮಾತಾಡ್ಬೇಡ, ನಾ ಸಹಿಸಲ್ಲ. ಪ್ಲೀಸ್ ಅಪ್ಪ, ಇದು ಸಹಿಸ್ಕೊಳ್ಳೇಬೇಕು. ದಾರಿ ಹೇಗ್ ನಿನ್ನ ಮಗಳು, ನನಗೂ ಮುಂಚೆ ಮೇಘನ ಅಕ್ಕ ನಿನ್ನ ಮಗಳು. ನನಗೆ ನೀವಿಬ್ರು ಮಕ್ಕಳೇ. ನೀವಿಬ್ರು ಚೆನ್ನಾಗಿರ್ಬೇಕು. ನಿಮ್ಮಿಬ್ರು ಜೀವನ ಚೆನ್ನಾಗಿರ್ಲಿ ಅಂತಾನೆ ಬಯಸೋನು ನಾನು. ಒಂದೇ ದೀಪಕ್ಕೆ 2 ಬತ್ತಿಗಳನ್ನ ಇಟ್ಟು ಬೆಂಕಿ ಹಚ್ಚಿ 2 ದೀಪ ಉರಿಬೇಕು ಅಂತಂದ್ರೆ 2 ಬತ್ತಿಗೆ ಸಮವಾಗಿರೋ ಎಣ್ಣೆಯನ್ನು ಪ್ರೀತಿ ಹಂಚಿಕೆ ಆಗ್ಬೇಕಾದನಪ್ಪ. ಆದ್ರೆ ಇಲ್ಲಿ ಒಂದೇ ಬತ್ತಿಗೆ ಎಲ್ಲಾ ಪ್ರೀತಿಗಳು ಸಿಗ್ತಾ ಇದೆ. ಆ ಬತ್ತಿಗೆ ಇನ್ನೊಂದು ಬತ್ತಿ ಬೆಳಗೋದು ಇಷ್ಟ ಇಲ್ಲ. ಅಂದ್ರೆ
ನಾನೆಲ್ಲೋ ಒಂದ್ ಕಡೆ ಬದುಕಿದ್ರೆ ನನ್ನ ಪರಿಸ್ಥಿತಿ ನಿಮ್ಮ ಮನ್ಸಿಗೆ ಆಗಾಗ ಬೇಜಾರು ತರ್ತಾನೆ ಇರುತ್ತೆ. ನಾನು ಹಾಲು ಕುಡಿಯೋದಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ಮಧುರ. ಬೇಡ ಮಧುರ, ನನ್ನ ತಡಿಬೇಡ.